ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಳ್ಳಾರಿ ಡಿಸಿಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಒಟ್ಟು 72 ಹುದ್ದೆಗಳು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಆಲ್ರೆಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆಯಲಾಗಿತ್ತು. ಈ ಒಂದು ಹುದ್ದೆಗಳಿಗೆ ಮತ್ತೆ ಅರ್ಜಿಗಳನ್ನ ಕರೆಯಲಾಗಿದೆ ನೋಡಿ. 6 ಏಪ್ರಿಲ್ 2026ಕ್ಕೆ ಬ್ಯಾಂಕ್ ಅಧಿಸೂಚನೆ ಬಿಡುಗಡೆಯಾಗಿತ್ತು. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಶುಲ್ಕವನ್ನ ಪಾವತಿಸುವ ಅಗತ್ಯ ಇಲ್ಲ. ಈಗಾಗಲೇ ನೀವು ಅರ್ಜಿ ಶುಲ್ಕವನ್ನ ಪಾವತಿಸಿದ್ರೆ ಅರ್ಜಿ ಶುಲ್ಕವನ್ನ ಪಾವತಿಸುವ ಅಗತ್ಯ ಇಲ್ಲ. ಆದ್ರೆ ಅಪ್ಲಿಕೇಶನ್ ಇನ್ನೊಮ್ಮೆ ಹಾಕ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಬಳ್ಳಾರಿ ಸಹಕಾರಿ ಜಿಲ್ಲಾ ಬ್ಯಾಂಕ್ನಿಂದ ನೇಮಕಾತಿಯಾಗಿರುತ್ತೆ. ಡಿಸಿಸಿ ಬ್ಯಾಂಕ್ನಿಂದ ನೋಡಿ. 82 ಹುದ್ದೆಗಳು. ಹುದ್ದೆ ಸ್ಥಳ ಬಳ್ಳಾರಿ ಆಗಿರುತ್ತೆ. SDA, FDA ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಚಾಲಕ ಹುದ್ದೆಗಳಾಗಿರ್ತವೆ. ಇನ್ನು 29,000ದಿಂದ 83,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಪ್ರಥಮ ದರ್ಜೆಯ ಸಹಾಯಕರು 22 ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ಪದವಿ ಕೇಳಿದ್ದಾರೆ. ಆನಂತರ ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆಗಳು ಮತ್ತು PUC ಕೇಳಿದ್ದಾರೆ. ವಾಹನ ಚಾಲಕರು 1 ಹುದ್ದೆ, ಕಿರಿಯ ಸಹಾಯಕ 31 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ SLC ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ಪೋಸ್ಟ್ ಹೆಸರು ಮತ್ತು ಸಂಬಳ ನೋಡಿ. ತಿಂಗಳಿಗೆ ಪ್ರಥಮ ದರ್ಜೆ ಸಹಾಯಕರಿಗೆ 44,000ದಿಂದ 83,000 ಇರುತ್ತೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ 34,000ದಿಂದ 67,000 ಹಾಗೂ ವಾಹನ ಚಾಲಕ ಅಭ್ಯರ್ಥಿಗಳಿಗೆ 31,000ದಿಂದ 61,000 ಇರುತ್ತೆ. ವಾಹನ ಚಾಲಕ ಹುದ್ದೆಗಳಿಗೆ 31,000ದಿಂದ 61,000 ಇರುತ್ತೆ. ಕಿರಿಯ ಸಹಾಯಕ ಅಭ್ಯರ್ಥಿಗಳಿಗೆ 29,000ದಿಂದ 52,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಕನಿಷ್ಠ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 3 ವರ್ಷ, BC ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇದ್ರೆ, SC ST ಮತ್ತು ಮಾಜಿ ಸೇವಾಧಿಕಾರಿಗಳಿಗೆ PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಡಿಮಾಂಡ್ ಡ್ರಾಫ್ಟ್, ಪೋಸ್ಟಲ್ ಮನಿ ಆರ್ಡರ್ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ನೋಡಿ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಪರೀಕ್ಷಾ ಮಾದರಿ FDA SDA ಅಭ್ಯರ್ಥಿಗಳಿಗೆ ಪರೀಕ್ಷಾ ಮಾದರಿ 200 ಅಂಕಗಳು ಇರ್ತವೆ. ಸಾಮಾನ್ಯ ಕನ್ನಡ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು, ಹಾಗೆ ಸಾಮಾನ್ಯ ಜ್ಞಾನ 25 ಅಂಕಗಳು, ಸಹಕಾರ ವಿಷಯಕ್ಕೆ 50 ಅಂಕಗಳು, ಭಾರತೀಯ ಸಂವಿಧಾನ 25 ಅಂಕಗಳು, ಬ್ಯಾಂಕಿಂಗ್ ಸಮಾಜ ಮುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ 25 ಅಂಕಗಳು ಇರ್ತಾವೆ ನೋಡಿ. ಸಹಾಯಕ ಚಾಲಕ ಮತ್ತು ಸಹಾಯಕ ಅಭ್ಯರ್ಥಿಗಳಿಗೆ ಪರೀಕ್ಷಾ ಮಾದರಿ 100 ಅಂಕಗಳು, ಸಾಮಾನ್ಯ ಕನ್ನಡ 50 ಅಂಕಗಳು ಹಾಗೂ ಸಾಮಾನ್ಯ ಇಂಗ್ಲಿಷ್ 50 ಅಂಕಗಳು ಇರ್ತವೆ. ಇನ್ನು ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಜೂನ್ 30, 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಎಜುಕೇಶನ್ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇದರ ನೇರ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ನೋಡಿ. ಹಾಗೆ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಡಿಸಿಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಒಟ್ಟು 72 ಹುದ್ದೆಗಳು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಆಲ್ರೆಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆಯಲಾಗಿತ್ತು. ಈ ಒಂದು ಹುದ್ದೆಗಳಿಗೆ ಮತ್ತೆ ಅರ್ಜಿಗಳನ್ನ ಕರೆಯಲಾಗಿದೆ ನೋಡಿ. 6 ಏಪ್ರಿಲ್ 2026ಕ್ಕೆ ಬ್ಯಾಂಕ್ ಅಧಿಸೂಚನೆ ಬಿಡುಗಡೆಯಾಗಿತ್ತು. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಶುಲ್ಕವನ್ನ ಪಾವತಿಸುವ ಅಗತ್ಯ ಇಲ್ಲ. ಈಗಾಗಲೇ ನೀವು ಅರ್ಜಿ ಶುಲ್ಕವನ್ನ ಪಾವತಿಸಿದ್ರೆ ಅರ್ಜಿ ಶುಲ್ಕವನ್ನ ಪಾವತಿಸುವ ಅಗತ್ಯ ಇಲ್ಲ. ಆದ್ರೆ ಅಪ್ಲಿಕೇಶನ್ ಇನ್ನೊಮ್ಮೆ ಹಾಕ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಬಳ್ಳಾರಿ ಸಹಕಾರಿ ಜಿಲ್ಲಾ ಬ್ಯಾಂಕ್ನಿಂದ ನೇಮಕಾತಿಯಾಗಿರುತ್ತೆ. DCC ಬ್ಯಾಂಕ್ನಿಂದ ನೋಡಿ. 82 ಹುದ್ದೆಗಳು. ಹುದ್ದೆ ಸ್ಥಳ ಬಳ್ಳಾರಿ ಆಗಿರುತ್ತೆ. SDA, FDA ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಚಾಲಕ ಹುದ್ದೆಗಳಾಗಿರ್ತವೆ. ಇನ್ನು 29,000ದಿಂದ 83,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಪ್ರಥಮ ದರ್ಜೆಯ ಸಹಾಯಕರು 22 ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ಪದವಿ ಕೇಳಿದ್ದಾರೆ. ಆನಂತರ ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆಗಳು ಮತ್ತು PUC ಕೇಳಿದ್ದಾರೆ. ವಾಹನ ಚಾಲಕರು 1 ಹುದ್ದೆ, ಕಿರಿಯ ಸಹಾಯಕ 31 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ SLC ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ಪೋಸ್ಟ್ ಹೆಸರು ಮತ್ತು ಸಂಬಳ ನೋಡಿ. ತಿಂಗಳಿಗೆ ಪ್ರಥಮ ದರ್ಜೆ ಸಹಾಯಕರಿಗೆ 44,000ದಿಂದ 83,000 ಇರುತ್ತೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ 34,000ದಿಂದ 67,000 ಹಾಗೂ ವಾಹನ ಚಾಲಕ ಅಭ್ಯರ್ಥಿಗಳಿಗೆ 31,000ದಿಂದ 61,000 ಇರುತ್ತೆ. ವಾಹನ ಚಾಲಕ ಹುದ್ದೆಗಳಿಗೆ 31,000ದಿಂದ 61,000 ಇರುತ್ತೆ. ಕಿರಿಯ ಸಹಾಯಕ ಅಭ್ಯರ್ಥಿಗಳಿಗೆ 29,000ದಿಂದ 52,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ.
ಈ ಒಂದು ಹುದ್ದೆಗಳಿಗೆ ಕನಿಷ್ಠ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 3 ವರ್ಷ, BC ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ, SC ST ಮತ್ತು ಮಾಜಿ ಸೇವಾಧಿಕಾರಿಗಳಿಗೆ PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಡಿಮಾಂಡ್ ಡ್ರಾಫ್ಟ್, ಪೋಸ್ಟಲ್ ಮನಿ ಆರ್ಡರ್ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಪರೀಕ್ಷಾ ಮಾದರಿ FTA SDA ಅಭ್ಯರ್ಥಿಗಳಿಗೆ ಪರೀಕ್ಷಾ ಮಾದರಿ 200 ಅಂಕಗಳು ಇರ್ತವೆ. ಸಾಮಾನ್ಯ ಕನ್ನಡ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು, ಹಾಗೆ ಸಾಮಾನ್ಯ ಜ್ಞಾನ 25 ಅಂಕಗಳು, ಸಹಕಾರ ವಿಷಯಕ್ಕೆ 50 ಅಂಕಗಳು, ಭಾರತೀಯ ಸಂವಿಧಾನ 25 ಅಂಕಗಳು, ಬ್ಯಾಂಕಿಂಗ್ ಸಮಾಜ ಮುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ 25 ಅಂಕಗಳು ಇರ್ತಾವೆ ನೋಡಿ. ಸಹಾಯಕ ಚಾಲಕ ಮತ್ತು ಸಹಾಯಕ ಅಭ್ಯರ್ಥಿಗಳಿಗೆ ಪರೀಕ್ಷಾ ಮಾದರಿ 100 ಅಂಕಗಳು, ಸಾಮಾನ್ಯ ಕನ್ನಡ 50 ಅಂಕಗಳು ಹಾಗೂ ಸಾಮಾನ್ಯ ಇಂಗ್ಲಿಷ್ 50 ಅಂಕಗಳು ಇರ್ತವೆ. ಇನ್ನು ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಜೂನ್ 30, 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಎಜುಕೇಶನ್ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇದರ ನೇರ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ನೋಡಿ. ಹಾಗೆ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ.